ಕಷ್ಟ ಯಾಕೆ ಪಡಬೇಕು? ಓಕೆ. ಈಜಿಯಾಗಿ ಸಂಪಾದನೆ ಮಾಡೋಣ. ದುಡ್ಡು ಎಲ್ಲಿಂದ ಬರುತ್ತೆ? ಯಾರು ಖಜಾನೆಯಲ್ಲಿ ಹೊಡೆದ್ರೆ ನಮ್ಮ ದುಡ್ಡು ನಮ್ಮ ಕೈಗೆ ಸೇರುತ್ತೆ. ಈ ಥರ ತುಂಬ ಜನ ಇದ್ದಾರೆ. ಇದನ್ನು ಹೊಡಿಬೇಕು, ಹೊಡೆದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದು ತೆರೆ ಮುಂದಿರೋರ ಆಟಿಟ್ಯೂಡ, ತೆರೆ ಹಿಂದಿರೋರ ಆಟಿಟ್ಯೂಡ? ಇಬ್ಬರದು ಇದೆ ಸರ್. ಓಕೆ. ಇಬ್ಬರದು ಇದೆ. ಏನು ಅದರಲ್ಲೇನಿಲ್ಲ. ಕೆಲಸಗಾರರಲ್ಲದೆ ಕಲಾವಿದರಲ್ಲೂ ನಾನು ಕೆಲವರಲ್ಲಿ ನೋಡಿದ್ದೀನಿ ನಾನು. ಓಕೆ. ಸೋಂಬೇರಿತನ ಎದ್ದು ಕಾಣುತ್ತೆ. ಅದು ಬೇರೆ ಏನು ಬೇಕಾದ್ರೆ ಅಂದ್ಕೊಳ್ಳಿ. ಸ್ಕ್ರೀನ್ ನೋಡಬೇಕಾದ್ರೆ ಇವ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು, ಇವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಇದೆಯಾ, ಅಷ್ಟು ಸಾಕು ನನಗೆ. ಬೆಳಗ್ಗೆ ಹೊತ್ತು ಅಣ್ಣಂಗೊಂದು ಡೋಸ್ ಅಂದರೆ ಇದು ಬ್ಲ್ಯಾಕ್ ಕಾಫಿ, ರಾತ್ರಿ ಹೊತ್ತೇನು ಅಂತ ಕೇಳಬೇಡಿ. ಇಲ್ಲ ಸರ್, ನನಗೆ ಅಭ್ಯಾಸ ಇಲ್ಲ ಸರ್. ಮುಡೆ ಮಗ ಚೆನ್ನಾಗಿ ಕುಡಿತಾನೆ, ಇವನು ಇದು ಮಾಡ್ತಾನೆ, ತುಂಬ ಇವನು ಎರಡು ಕೊಡ್ಕ ಇವನು ಅಂತ ಹೇಳ್ಬಿಟ್ಟು ತುಂಬ ಜನ ಮಾತಾಡ್ತಾರೆ. ನಾನು ನಿಜವಾಗ್ಲೂ ಅಲ್ಲ ಸರ್. ನಾನು ಕುಡಿಯೋದೇ ಇಲ್ಲ, ಸಿಗರೇಟ್ ಸೇದಲ್ಲ, ಸಿಗರೇಟ್ ಸೇದಲ್ಲ, ನನಗೆ ಅಭ್ಯಾಸನೇ ಇಲ್ಲ. ಇನ್ನು ಯಾವುದೇ ಕೆಟ್ಟ ಚಟಗಳು ಇಲ್ಲ. ಹೆಂಗೆ ಸರ್ ಅದು ಒಬ್ಬಿಸ್ತಾರೆ ಗಾಂಧಿನಗರದಲ್ಲಿ? ಕೆಲವರು ಇರ್ತಾರೆ ಸರ್, ಕೆಲವರು ಮುಂದೆ ಇವೆ ಅವೇ ಅವ್ರ ಕೆಲಸನೇ ಅದೇ. ನಾನು ತುಂಬ ಸಲ ಯೋಚನೆ ಮಾಡಿದ್ದೀನಿ ಸರ್. ತುಂಬ ಜನ ನನಗೂ ಬಂದು ಹೇಳ್ತಾರೆ ಸರ್, ಸರ್ ನಿಮ್ಮ ಬಗ್ಗೆ ಹಿಂಗೆ ಮಾತಾಡ್ತಿದ್ದಾರೆ, ಹಿಂಗೆ ಇದು ಮಾಡ್ತಿದ್ದಾರೆ. ನನಗೆ ಖುಷಿ ಸರ್ ಅದನ್ನು ಕೇಳ್ತಾ ಇದ್ರೆ. ಏಕೆ? ಅವ್ರ ಸಮಯನ ಕೊಟ್ಟು ಅವ್ರ ಕೆಲಸ ಎಲ್ಲ ಕಾರ್ಯಗಳೆಲ್ಲ ಬಿಟ್ಟು ನನಗೋಸ್ಕರ ಓಂ ಪ್ರಕಾಶ್ನ ಬೈಯೋಕ್ಕೋಸ್ಕರನೇ ಕುತ್ಕೊಂಡು ಒಂದು 10 ನಿಮಿಷ ಕಾಫಿ ಕುಡ್ಕೊಂಡು ಬೈತಾರೆ ಅಂತಂದರೆ ನಾನು ಎಷ್ಟು ಮೇಲಿದ್ದೀನಿ, ಅವರೆಷ್ಟು ಕೆಳಗಿದ್ದಾರೆ.